ಇಂದ ಆಲ್ಮೋಸ್ಟ್ ಒಂದು 22 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ಕೊಂಡು ಒಂದು ಸ್ಪೆಷಲ್ ವೀಡಿಯೋ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಇನ್ನೇನು 2 ಕಿಲೋಮೀಟ್ರ್ ಇದೆ, ಹೋಗ್ಬಿಟ್ಟು ಓಡಿಸಿ ನಾಸ್ಟಾಲಜಿಕ್ ಫೀಲಿಂಗ್ ಎಕ್ಸ್ಪ್ಲೈನ್ ಮಾಡುವ ಅಂತ. ಈ ಗಾಡಿ ಕಂಡೀಷನ್ ಐತೆ, ಬಟ್ ತೊಳಿಬೇಕು ಇವಾಗ. ನೋಡಿ, ಹಳೆ ಗಾಡಿ ಇಟ್ಟರೆ ಇದೊಂದು ಕೆಲಸ ಜಾಸ್ತಿ, ಓಡಿಸ್ತಿಲ್ಲ ಅಂದರೆ ಆವಾಗವಾಗ ಕ್ಲೀನ್ ಮಾಡ್ತಾ ಇರಬೇಕು. ನಿಮ್ಮ ಕರ್ತವ್ಯ ಅದು ನೀವು ಹೇಳಬೇಕು. ಗಾಡಿ ಇದ್ರೂ ಓಡ್ಸೋಕ್ಕೆ ಟೈಮ್ ಇಲ್ಲ, ಅವಾಗೆಲ್ಲ ಗಾಡಿ ಸಿಕ್ಕಿದ್ರೆ ಸಾಕು ಅಂತ ಕಾಯ್ಕೊಂಡು ಕೂತಿದ್ದು. ನಾನು ಫಸ್ಟ್ ಕಲ್ತಿದ್ದು ಇದೇ ಗಾಡಿ, ಈ ಥರ ಗಾಡಿ ಚೇತಕ್ 3 ಗೇರ್ ಗಾಡಿ ಗೊತ್ತಾಯಿತು. ಇದು 4 ಗೇರ್ ಗಾಡಿ. 4 ಸ್ಟ್ರೋಕು ಬಂದಿದ್ದು ಬರೀ 2002ರಿಂದ 2005, 1972. ಗಾಡಿ ಓಡಿಸೋ ಫೀಲಿಂಗೇ ಬೇರೆ ಥರ ಐತೆ. ಯಾಕಂದರೆ ಇದರಲ್ಲಿ ಸೀಟಲ್ಲೇ ಸಸ್ಪೆನ್ಷನ್ ಕೊಡ್ತಾನೆ. ಸಸ್ಪೆನ್ಷನ್ ತೋರಿಸ್ತೀವಿ ನೋಡಿ ಹೆಂಗೆ ವರ್ಕ್ ಆಗುತ್ತೆ ಅಂದ್ಬಿಟ್ಟು. ಇದೇ ಸಸ್ಪೆನ್ಷನ್ನು, ಟಾಕ್ಸಿಕ್ ಸಸ್ಪೆನ್ಷನ್. ಮಿರರ್ ಮಾತ್ರ ಫುಲ್ಲು ವೈಬ್ರೇಷನ್ನು. ಇದರಲ್ಲಿ ಮೆಮೊರೀಸ್ ಇರೋದು ಚಿಕ್ಕ ಮಕ್ಳಿಗೆ ಏನು ಅಂದರೆ, ಇಲ್ಲಿ ನಿಂತ್ಕೊಳ್ಳೋ ಮುಂದೆಗಳೇ ಹಿಂಗೆ ನಿಂತ್ಕೊಂಡು ಹಿಂಗೆ ಕುತ್ಕೊಂಡು ಹೋಗೋದು. ಈ ಗಾಡಿನ ಬೆಂಗಳೂರು ಟ್ರಾಫಿಕಲ್ಲಿ ಓಡಿಸೋದು ಅಂದರೆ ಭಾರಿ ಕಷ್ಟ. ಆಗಿನ ಕಾಲದಲ್ಲಿ ಅಂಕಲ್ಗಳೆಲ್ಲ ಓಡಿಸ್ತಾಯಿದ್ರು ಈ ಗಾಡಿಗಳನ್ನ. ಯಾಕೆ ಹೇಳಿ, ಆಗಿನ ಕಾಲದಲ್ಲಿ ವೆಹಿಕಲ್ಸ್ ತುಂಬ ಕಮ್ಮಿ ಇತ್ತು ರೋಡಲ್ಲಿ. 3/4 ಲೀಟ್ರ್ ಪೆಟ್ರೋಲ್ ಹಾಕ್ಸಿದ್ದೀವಿ, ಎಷ್ಟು ದೂರ ಹೋಗುತ್ತೆ ಗೊತ್ತಿಲ್ಲ. ನಾವು ಕಲ್ತಿರೋ ನಾರ್ಮಲ್ ಗೇರ್ ಗಾಡಿ ಏನೇನು ಅಭ್ಯಾಸ ಇದೆ ಎಲ್ಲ ಮರ್ತೋಗುತ್ತೆ ಈ ಗಾಡಿ ಓಡಿಸ್ಬೇಕಾರೆ. ಓ, ನಾನು ಸೈಡ್ ಸ್ಟ್ಯಾಂಡ್ ಹುಡ್ತಾ ಇದ್ದೀನಿ, ಸೈಡ್ ಸ್ಟ್ಯಾಂಡೇ ಇಲ್ಲ ಗಾಡೀಲಿ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಟಾಪ್ ಸ್ಪೀಡೆಲ್ಲ ಕೇಳೋಕ್ಕೆ ಹೋಗ್ಬೇಡಿ, ಇದರಲ್ಲಿ ರಿಸ್ಕ್ ತೊಗೊಳಕ್ಕಾಗಲ್ಲ ಟಾಪ್ ಸ್ಪೀಡ್ಗೆ ಹೋಗ್ಬಿಟ್ಟು. ಆಗಲ್ಲ ನಿನ್ನ ಕೈಲಿ ಆಗಲ್ಲ. ನಾನು ಓಡ್ಸೋಕೆ ಕಲ್ತಿರೋಂಥದ್ದು ಫಸ್ಟ್ ಗಾಡಿನೂ ಇದ್ದೇನೆ. ನಾನು 5ನೇ ಕ್ಲಾಸಲ್ಲಿ ಸಮ್ಮರ್ ಹಾಲಿಡೇಸ್ಗೆ ಬೆಂಗಳೂರಿಗೆ ಬರ್ತಿದ್ದೆ. ಆವಾಗ ಅಲ್ಲಿ ನಮ್ಮ ನವೀನಣ್ಣ ಅಂತ ಒಬ್ಬರಿದ್ದರು. ಅವರು ನನಗೆ ಮುಂದೆ ಕಡೆ ಕೂಣಿಸ್ಕೊಂಡು ಹ್ಯಾಂಡ್ಲ್ ಮೇಂಟೈನ್ ಮಾಡೋಕೆ ಕೊಡೋರು, ಮತ್ತು ಗೇರ್ಗಳು ಹೇಳ್ಕೊಡೋರು. ಹಾರನ್ ಎಲ್ಲಪ್ಪ ಇದರಲ್ಲಿ, ಹಾರನ್ ಯಾರಿಗೂ ಕೇಳಿಸಲ್ಲ ಬಿಡಿ. ಆಗುತ್ತೆ ಇದರಲ್ಲಿ ನೋಡಿ, ಹೈ ಬೀಮು, ಲೋ ಬೀಮು. ಓಕೆ. ಇದು ಆರ್ನ್, ಇದು ಕಿಲ್ ಸ್ವಿಚ್ ಆಫ್ ಮಾಡೋದು. ಇದು ನೋಡಿ, ಇದು ಹೆಡ್ಲೈಟ್ ಸ್ವಿಚ್, ಇದು ಆನ್ ಮಾಡ್ಕೊಳ್ಳೋದು. ಒಂದು ಸಣ್ಣ ಪಾರ್ಕಿಂಗ್ ಲೈಟ್ ಬರ್ತದೆ, ಒಂದು ಅದಾನಾಗುತ್ತೆ. ಮೀಟ್ರ್ ಕೂಡ ಓಡ್ತಾ ಇಲ್ಲ, ಸ್ಪೀಡ್ ಬಾರು ಓಡ್ತಾ ಇಲ್ಲ, ಬಟ್ ಗಾಡಿ ಮಾತ್ರ ಓಡ್ತೈತೆ. ಪ್ರಪಂಚ ತಲೆಕೆಳಗಾರು ಸರಿ, ಇವತ್ತು ರಾತ್ರಿ ಅವಳಂಗೆ ಬೇಕು. ಆಮೇಲೆ ನಾವು ನೋಡ್ತಾ ಇದ್ದಿದ್ದು ಹೀರೋಗಳೆಲ್ಲ ಇವಾಗಿನ ಥರ ಸೂಪರ್ ಬೈಕೆಲ್ಲ ಓಡಿಸ್ತಾ ಇರಲಿಲ್ಲ. ಅವಾಗೆಲ್ಲ ಬರೀ ಚೇತಕ್ ಓಡಿಸೋರೆ ನಮಗೆಲ್ಲ ಹೀರೋ ಆಗಿದ್ದು. ರಾಜ್ಕುಮಾರ್ ಆಗಿರ್ಬೋದು, ಶಂಕರ್ನಾಗ್ ಆಗಿರ್ಬೋದು. ಹಿಂಗೆ ಕುತ್ಕೊಂಡು ಸ್ಟಾರ್ಟ್ ಮಾಡ್ಬೋದು. ಇವ್ರು ಹೊಡಿತಾರೆ ನೋಡಿ ಇವಾಗ. ಅಲ್ಲಿ ಆಫ್ ಮಾಡೋ ಸ್ವಿಚ್ ಇದೆ, ಬಟ್ ಇಲ್ಲ. ಸ್ಟಾರ್ಟ್ ಮಾಡಿ ಇದು ಆಕ್ಚುಲಿ ಚೆನ್ನಾಗಿರೋ. ಈ ಡಿಕ್ಕಿ ಹೊಡೆಯಲ್ಲಿ ನೋಡಿ ಸ್ವಲ್ಪ ಪವರ್ ಸಾಕೆಟ್ಸ್ ಇದೆ. ಈ ಗಾಡಿ ಓಡಿಸ್ತಾ ಇದ್ದಿದ್ದು ಗಂಡಸ್ರನ್ನ ಯಾರು ನಂಬ್ತಾ ಇರಲಿಲ್ಲ. ಯಾಕೆ ಹೇಳಿ, ಗಾಡಿಗೆ ಸ್ಟೆಪ್ನಿ ಇದೆ ಅಂದ್ಬಿಟ್ಟು. ಎಷ್ಟು ಒಳ್ಳೆ ಹುಡುಗ ನಾನೇನು ಜಾಣ್ ಮುಂಡೆದೆ. ಈ ಥರ ಓಪನ್ ಮಾಡೋದು, ಇದು ಚಕ್ರ ತಿರ್ಸ್ಬೇಕಿದೆ. ತಿರ್ಸಿದ್ರೆ ಓಪನ್ ಆಗುತ್ತೆ ನೋಡಿ. ಇದು ಓಪನ್ ಮಾಡೋದು. ಇಲ್ಲಿ ನೋಡಿ, ಫಿಲ್ಟರ್ ಇಲ್ಲೇ ಕೊಟ್ಟವ್ರೆ. ಇಲ್ಲಿ ಹಿಂದೆ ಕಡೆ ಅಡ್ವರ್ಟೈಸ್ಮೆಂಟ್ ಹಾಕೋರು ಮುಂಚೆ. ಈಗಿನ ಕಾಲದವ್ರಿಗೆ ಬಿಟ್ಟಿದ್ರೆ ಇದ್ರ ಮೇಲೆಲ್ಲ ಬ್ರ್ಯಾಂಡ್ ಪ್ರಮೋಷನ್ ಮಾಡ್ಬಿಡ್ತಾರೆ. ಇಂಡಿಕೇಟರ್ ಲೈಟ್ಗೆ ನೋಡಿ ಸಪರೇಟ್ ಆಗಿ ಕೊಟ್ಟವ್ರೆ. ನೀವು ಕುತ್ಕೊಳ್ಳಿ, ತೋರಿಸ್ತೀನಿ. ಹೆಂಡತಿಗೆ ಗಂಡಿನ ಮೇಲೆ ಪ್ರೀತಿ ಇದ್ರೆ ಸೊಂಟ ಇಟ್ಕೊಳ್ಳೋಳು, ಪ್ರೀತಿ ಇಲ್ಲ ಅಂದ್ರೆ ಹಿಂದೆಗಡೆ ಸ್ಟೆಪ್ನಿ ಇಟ್ಕೊಳ್ಳೋಳು. ಇದೊಂದು ಡಿಕ್ಕಿ, ಈ ಕಡೆ ಇಂಜಿನ್ ರಿಪೇರಿ. ಓಪನ್ ಮಾಡಿ ನೋಡಿ, ಇಲ್ಲಿ ನೋಡಿ ಸ್ಪ್ರಿಂಗ್ ಸಸ್ಪೆನ್ಷನ್, ಇದು ಶಾಕ್ ಅಬ್ಸರ್ವರ್. ಇದು ಚಿಕ್ಕದಿದೆ, ಇಷ್ಟು ಇಲ್ಲ. ಈ ಕಡೆ ಇಲ್ಲಿ ನೋಡಿ ಎಕ್ಸಾಸ್ಟ್ ಇಲ್ಲಿ ಕೊಟ್ಟವ್ರೆ. ಬ್ರೇಕ್ ಪ್ಯಾಡಿಂಗ್ ಎಲ್ಲ ಐತೆ, ಹಿಂಗೆ ಬಗ್ಗಿಸ್ಬೇಕು. ಹಾಂ, 1972 ಫಸ್ಟ್ ಮಾಡೆಲ್ ಬಂದಿದ್ದು. ಅದಾದ್ಮೇಲೆ ಇಲ್ಲಿವರೆಗೂ ಪ್ರೆಸೆಂಟ್ ಸೇಲ್ಸ್ ಎಷ್ಟಾಗಿರೋದು ಹೇಳಿ, 5 ಲಕ್ಷ ಯೂನಿಟ್ ಸೇಲ್ಸ್ ಆಗುತ್ತೆ ಇದುವರೆಗೂ ಚೇತಕ್ ಗಾಡಿದು. ಇದು ನೋಡಿ, ಆರನ್ ಇಲ್ಲಿದೆ. ಹಿಂದೆಗಡೆ ಹೆಂಡತಿ, ಮುಂದೆಗಡೆ ಒಂದಿಬ್ರು ಮಕ್ಕಳು, ಟೋಟಲ್ 4 ಜನ ಆರಾಮಾಗಿ ಹೋಗ್ಬೋದಾಗಿತ್ತು ಈ ಗಾಡೀಲಿ. ನೋಡಿ ಬ್ರೇಕು. ಆಟೋದಲ್ಲಿ ಇವಾಗ ಪ್ರೆಸೆಂಟ್ ರನ್ ಆಗ್ತಾ ಇರೋದು ಇದೇ ಡಿಸೈನು, ಇದೇ ಹ್ಯಾಂಡ್ಲು, ಇದೇ ಥರ ಹಾರನ್ನು, ಲೈಟ್ಸು, ಇದೇ ಥರ ಬ್ರೇಕ್ಸು. ಆಮೇಲೆ ಇಲ್ಲೊಂದು ಹುಕ್ ಕೊಟ್ಟಿದ್ದಾರಲ್ಲ, ಹಳೆ ಕಾಲದಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಇದಕ್ಕೂ ಒಂದು ಜುಗಾಡ್ ಮಾಡ್ಕೊಂಡು ಇಲ್ಲಿಂದ ಒಂದು ಸೀಟ್ ಹೇಳ್ಕೊಬಿಟ್ಟಿದ್ರು ಮೇಲ್ಗಡೆ. ಇನ್ನೊಂದು 2 ಥಿಂಗ್ಸ್ ಏನು ಅಂದರೆ, ಇದರಲ್ಲಿ ಇಲ್ಲೊಂದು ಡಿಕ್ಕಿ ಬರೋದು, ಫೈಲ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ, ಎಕ್ಸ್ಟ್ರಾ ಅಡಿಷ್ನಲ್ ಆಕ್ಸೆಸರೀಸ್. ಅದು ಇನ್ನೊಂದು ಸ್ಪೆಷಲ್ ಗಾಡಿ ಇದೆ, ಇಷ್ಟು ಚಿಕ್ಕದಿರೋದೊಂದು ಗಾಡಿ ಇದೆ. ಈ ಗಾಡಿ ಸ್ಪೆಷಾಲಿಟಿ ಹೇಳಿ ಇವಾಗ. ಇದು 50cc. ಓಕೆ, ಇದು ನಾವು ಓಡಿಸ್ಬೋದಾ? ಬಟ್ ಕೂತ್ಕೊಳ್ಳೋಕ್ಕಾಗಲ್ವಲ್ಲ. ಸಸ್ಪೆನ್ಷನ್ ಹಿಂದೆಗಡೆ ಅಂಡಿಗೆ ಕೊಟ್ಬಿಟ್ಟಿದ್ದಾರೆ. ವಾವ್, ಶಕ್ತಿ ಪ್ರದರ್ಶನ. 1 ಲೀಟರ್ ಪೆಟ್ರೋಲ್ಗೆ 40 ml ಆಯಿಲಾ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ.
ಎಷ್ಟು ಜನರ ಮೆಮೊರೀಸ್ ಇದೆ ಈ ಗಾಡೀಲಿ, ಡಿಫ್ರೆಂಟ್ ಆಗೆಲ್ಲ ಯೂಸ್ ಮಾಡಿದ್ದಾರೆ. ಸಾವಿರ ನೆನಪು